ಎಲ್ರಿಗೂ ನಮಸ್ತೆ. ಇವತ್ತು 11ನೇ ದಿನ, ಕೊನೆ ದಿನ. ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ಎಂಜಲ್ಗಳ ಜೊತೆಗೆ ಗ್ರ್ಯಾಟಿಟ್ಯೂಡ್ ಮೆಡಿಟೇಷನ್ ಮಾಡಿಸ್ತಾ ಇದ್ದೀನಿ. ಇದೆಂತಪ್ಪ ಹೊಸ ನಮ್ನಿ ಮೆಡಿಟೇಷನ್ ಅನ್ಕೊಳ್ಳಿ. ಮೆಡಿಟೇಷನ್ ಅಂದರೆ ಯಾವಾಗಲೂ ಉಸಿರಾಟದ ಕಡೆಗೆ ಗಮನ ಕೊಡೋದು, ಉಸಿರನ್ನೇ ಗಮನಿಸೋದು, ಉಸಿರೇ ನಾವೇ ಉಸಿರಲ್ಲೇ ಲೀನ್ ಆಗೋದು. ಆ ಆಳವಾದ ಧ್ಯಾನಸ್ಥ ಸ್ಥಿತಿಯಲ್ಲೇ ಎಲ್ಲರಿಗೂ ನಾವು ಕನೆಕ್ಟ್ ಆಗ್ಲಿಕ್ಕೂ ಈಗ ಈ ಮೆಡಿಟೇಷನ್ ಮಾಡೋದ್ರಿಂದವ ನಿಮ್ಮಲ್ಲಿ ಇನ್ನೂ ಸೌಭಾಗ್ಯಗಳು ಹೆಚ್ಚಾಗ್ತು. ನಾವು ಪ್ರತಿಯೊಂದಕ್ಕೂ ಕೃತಜ್ಞರಾಗೇ ಇರೋವು. ಜೀವನದಲ್ಲಿ ನಮಗೆ ಎಲ್ಲವೂ ಸಿಕ್ಕಿರ್ತು, ಆದರೆ ನಾವು ಸಿಕ್ಕದೇ ಇರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಆಗಿರ್ತು. ಸಿಕ್ಕಿದ್ರ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ. ಯಾರೋ ನಿಮ್ಮ ಮನೆ ಸದಸ್ಯರೇ ಅಂತ ಇಟ್ಕೊಳ್ಳಿ, ನಿಮ್ಗೆ ಏನೇನೋ ಉಡುಗೊರೆ ಅದು ಇದು ಎಲ್ಲ ಕೊಟ್ಟಿಸ್ತಾ, ಅವು ಉಡುಗೊರೆ ಕೊಟ್ಟಿದ್ದ ನಿಂಗೆ ಯಾರಿಗೂ ನೆನಪಿರೋದಿಲ್ಲ. ಅಂದರೆ ನಾ ಜನರಲ್ಲಾಗಿ ಹೇಳ್ತಾ ಇದ್ದೆ, ಯಾರೋ ಒಬ್ರು ಕುರಿತಾಗಿ ಹೇಳಿದ್ದಲ್ಲ, ನನ್ನೂ ಸೇರಿಸಿ. ಯಾವಾಗಲೂ ನಮ್ಮಲ್ಲಿ ಕಂಪ್ಲೇಂಟ್ಗಳೇ ಇದ್ದಿರ್ತು ಜಾಸ್ತಿ. ಉಡುಗೊರೆ ಒಂದ್ಸಲ ಅವ್ರಿಗೆ ಕೃತಜ್ಞರಾಗವಂತಾದವಾಗ ಅವ್ರು ಮಾಡೋ ಒಳ್ಳೆ ಕೆಲ್ಸಕ್ಕೆ ತಾನೆ ಕೃತಜ್ಞರಾಗಿರೋದು. ಒಂದು ಕ್ಷಣ ನೀವು ಕಣ್ಣು ಮುಚ್ಚಿ ಯೋಚನೆ ಮಾಡಿದರೆ ನಿಮ್ಗೇನೋ ಉಡುಗೊರೆ ಕೊಟ್ಟಿರ್ತಾ, ನಿಮ್ಗೇನೋ ಕಂಫರ್ಟಬಲ್ ಝೋನ್ ಕೊಟ್ಟಿರ್ತಾ, ಪ್ರೀತಿ ಕೊಟ್ಟಿರ್ತಾ, ಸ್ವಾತಂತ್ರ್ಯ ಎಲ್ಲವೂ ಕೊಟ್ಟಿರ್ತಾ. ನಾವು ಯೋಚನೆ ಮಾಡೋದು ಕೊಡದೇ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಆಗಿರ್ತು. ಯಾವಾಗ ನಮ್ಮಲ್ಲಿ ಕೃತಜ್ಞತೆ ಹೇಳೋ ಅಭ್ಯಾಸ ಶುರುವಾತ, ಆವಾಗ ನಮ್ಗಲ್ಲಿ ಕಂಪ್ಲೇಂಟ್ಗಳು ಕಡಿಮೆ ಆಗಿರ್ತು. ಕೃತಜ್ಞತೆ ಹೇಳ್ತಾ ಹೋದವಾಗ ಅವ್ರು ನಮ್ಗೆ ಎಷ್ಟು ಕೊಟ್ಟಿದ್ದೆ ಹೇಳೋ ಅವರು ನಮ್ಗೆ ಆವಾಗ ಬತ್ತು. ಇಲ್ದೋದಾಗ ನಮ್ಗೆ ಆ ಅರಿವೇ ಇರೋದಿಲ್ಲ. ಎಷ್ಟು ನಾವೊಂದು ಯಾರೇ ಒಬ್ರು ಇರಲಿ, ಪ್ರೀತಿ ಪಡ್ಕೊಂಡಾಗಿರ್ತು, ಆರ್ಥಿಕ ಸಮೃದ್ಧಿ ಪಡ್ಕೊಂಡಾಗಿರ್ತು, ಕಂಫರ್ಟಬಲ್ ಝೋನ್ ಪಡ್ಕೊಂಡಾಗಿರ್ತು, ಸೌಹಾರ್ದತೆ ಪಡ್ಕೊಂಡಾಗಿರ್ತು, ನಾನಾ ಥರದ್ದೆಲ್ಲ ಇರ್ತು, ಅಬಂಡೆನ್ಸ್ ಎಲ್ಲ ಥರದ್ದು ಇರ್ತಲ್ಲ, ಎಲ್ಲವೂ ಪಡ್ಕೊಂಡಾಗಿರ್ತು. ಇದು ಮನೆ ಒಳಗಿನ ವ್ಯಕ್ತಿಗಳಿಗಾಯ್ತು. ಮನೆಯಲ್ಲಿರೋ ಪ್ರತಿಯೊಂದು ವಸ್ತುನೂ ನಮ್ಗೆ ಇಂಪಾರ್ಟೆಂಟೇ ಆಗಿತ್ತು. ಒಂದು ಟಿವಿಯಿಂದ ಹಿಡಿದು ಮೊಬೈಲು, ಟಿವಿ ನೋಡಿ, ಮೊಬೈಲು, ಇಂಟರ್ನೆಟ್ಟು ಎಲ್ಲ ಕ್ಲಾಸ್ ಮಾಡಲು ಬೇಕಾಗ್ತು, ಧ್ಯಾನ ಮಾಡಲು ಬೇಕಾಗ್ತು. ಕರೆಂಟು, ನೀರು ಎಲ್ಲವೂ ಯಾವುದೇ ಒಂದು ವಸ್ತುವನ್ನು ಹೆಚ್ಚು ಅಲ್ಲ, ಯಾವ ವಸ್ತುವನ್ನು ಕಡಿಮೆನೂ ಅಲ್ಲ, ಪ್ರತಿಯೊಂದು ಬೇಕಾಗಿರ್ತು. ನಾವು ಪ್ರತಿಯೊಂದು ವಸ್ತುವಿಗೂ ನಾವು ಕೃತಜ್ಞರಾಗಿರೋವು. ಯಾವಾಗಲೂ ನಾವು ಕೃತಜ್ಞರಾಗಿದ್ದಾವಾಗ ನಮ್ಮೊಳಗೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತು. ಆ ವೈಬ್ರೇಷನ್ನು ನಮ್ಮ ಉನ್ನತಿ ಸಹಾಯ ಮಾಡ್ತು. ಯಾವಾಗ ನಮ್ಮಲ್ಲಿ ಕಂಪ್ಲೇಂಟ್ ಸ್ಟಾರ್ಟ್ ಆಗಿರ್ತಾ, ಆವಾಗ ನಮ್ಮಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗ್ತು. ಆ ವೈಬ್ರೇಷನ್ನು ನಮ್ಮ ಅವನತಿ ಇದು ಮಾಡ್ತು. ಮತ್ತೆ ಬರೀ ಇದು ಮನೆ ವಸ್ತುಗಳ ಬಗ್ಗೆ ಒಂದೇ ಅಲ್ಲ, ಪಂಚಭೂತಗಳು, ನೀರು, ಅಗ್ನಿ, ವಾಯು ಎಲ್ಲದು ಒಂದು ಕ್ಷಣ ಉಸಿರಾಡಕ್ಕಾಗದ್ರು ನಮ್ಮ ಹತ್ರ ಜೀವನ ಮಾಡೋಕ್ಕಾಗೋದಿಲ್ಲ. ಹಾಗೆ ಪ್ರತಿ ನೀರು ಬೇಕು, ಬೆಂಕಿ ಬೇಕು, ಪ್ರತಿಯೊಂದು ಆಕಾಶ, ಪ್ರತಿಯೊಂದಕ್ಕೂ ಮೋಡ, ಎಲ್ಲವೂ ಪ್ರಕೃತಿ, ಪ್ರತಿಯೊಂದು ನಾವು ಬೇಕು. ಅಷ್ಟೊಂದು ಮಾನವ ಪ್ರತಿಯೊಂದನ್ನು ಬಳಸ್ಕತ್ತ. ಆದರೆ ಕೃತಜ್ಞರಾಗಿ ಮಾತ್ರ ನಾವು ಇರೋದಿಲ್ಲ. ಕಷ್ಟಪಟ್ಟು ನಾವು ರೂಢಿ ಮಾಡ್ಕೊಳ್ಳವು. ಈ ಕ್ಷಣದಿಂದಲೇ ನಮ್ಮಲ್ಲಿ ಬದಲಾವಣೆ ಆರಂಭ ಆಗವು ಪ್ರತಿಯೊಂದಕ್ಕೂ. ಈಗ ತೋಟ ಇರ್ತೋ, ತೋಟದಲ್ಲಿ ಈ ವರ್ಷ ಅಂತೂ ಎಲ್ಲ ಕಡೆ ಕೊಳೆ ಬಂದಲ್ಲ, ಆ ಕೊಳೆ ತೋಟದಲ್ಲಿ ಉತ್ಪತ್ತಿ ತುಂಬ ಇದ್ದಾವ. ಯಾವಾಗಲೂ ಅದ್ರ ಬಗ್ಗೆ ರಾಶಿ ಉತ್ಪತ್ತಿ ಇದ್ದು ತೋಟಕ್ಕೊಂದು ಕೃತಜ್ಞತೆ ನಾವು ಹೇಳೋದಿಲ್ಲ. ಅದೇ ಕೊಳೆ ಬಂದ್ಕೊಳ್ಳೋ, ತೋಟ ಕೊಳೆ ಬಂದೋಯ್ತು. ಯಾರೇ ಮನೆಗೆ ಬರಲಿ ಫಸ್ಟ್ ಬರೋದು ಅದು ಕೊಳೆ ವಿಚಾರನೇ ತಪ್ಪೋದು. ಅಂದ್ರೆ ಬೇಕಾದಷ್ಟು ಸಮೃದ್ಧಿ ಕೊಟ್ಟಿದ್ದು. ನಾವು ಆ ತೋಟಕ್ಕೆ ಯಾವಾಗಲೂ ಕೃತಜ್ಞರಾಗೇ ಇರೋವು. ಉದ್ಯೋಗಕ್ಕೂ ಕೆಲವರು ಒಂದೊಂದು ಉದ್ಯೋಗ ಪಡ್ಕೊಂಡಿರ್ತಾ, ಆ ಉದ್ಯೋಗದ ಬಗ್ಗೆ ಅವ್ರಿಗೆ ಗೌರವನೇ ಇರೋದಿಲ್ಲ. ನಂಗೆ ಇನ್ನೂ ಒಳ್ಳೆ ಉದ್ಯೋಗ ಬೇಕಿತ್ತು. ಈ ಉದ್ಯೋಗದ ಬಗ್ಗೆ ಸ್ವಲ್ಪ ತಾತ್ಸಾರ ಮಾಡ್ತಾ, ಆವಾಗ ಅವಕ್ಕೆ ಇನ್ನೂ ಒಳ್ಳೆ ಉದ್ಯೋಗ ಸಿಗೋದಿಲ್ಲ. ಯಾವಾಗ ಉದ್ಯೋಗದ ಬಗ್ಗೆ ತಾತ್ಸಾರ ಭಾವನೆ ಇದ್ದ, ಆವಾಗ ಇನ್ನೂ ಒಳ್ಳೆ ಉದ್ಯೋಗ ಅವ್ರಿಗೆ ಸಿಕ್ಕೋದಿಲ್ಲ. ನೀ ಇರೋ ಉದ್ಯೋಗಕ್ಕೆ ಕೃತಜ್ಞರಾಗಿದ್ದರೆ ನಿಂಗೆ ಕಡೆ ಭಾಗ್ಯ ನಿನ್ನ ಕಡೆ ಬತ್ತು, ಇನ್ನೂ ಒಳ್ಳೆ ಉದ್ಯೋಗ ಸಿಕ್ತು.
ಅಂದರೆ ನಮ್ಮನ್ನು ಯಾವಾಗಲೂ ದೂರ ಅಂದರೆ ನಿಮ್ಮ ಮನುಷ್ಯರ ಭಾವನೆ ಇರ್ತಾನೆ ಅದು ಭಾವನೆ ಇರ್ತು ಅಂದ್ಕೊಳ್ಳಿ. ಯಾವಾಗಲೂ ಒಬ್ಬರು ನಿಮಗೆ ಬೈಕೆತ್ತಾ ಹರ್ಟ್ ಮಾಡ್ತಾ ಇದ್ದವಾಗ ನೀವು ಆ ಹರ್ಟ್ ಮಾಡೋರ ಬಗ್ಗೆ ಒಳ್ಳೆ ಭಾವನೆ ನಿಮ್ಗೆ ಬರೋದಿಲ್ಲ ಅಲ್ದಾ? ಆ ಹರ್ಟ್ ಮಾಡೋರು ಮನೆಗೆ ಹೋಗಲ್ಲಾಗ ಕಾಣ್ತಾವ. ಹರ್ಟ್ ಮಾಡೋದು ದೂರಿದವ ಅನಿಸ್ತು. ಅದೇ ಥರನೇ ಸೌಭಾಗ್ಯನೂ ಹಾಗೆ. ನಾವು ಯಾವಾಗಲೂ ಅದನ್ನು ಕೃತಜ್ಞರಾಗಿಲ್ಲ, ತಾತ್ಸಾರವಾಗಿದ್ದರೆ ಅದು ನಮ್ಮ ಈ ಕಡೆ ಬರೋದಿಲ್ಲ. ನಿಮಗೆ ಸೌಭಾಗ್ಯ ಬೇಕು ಅಂದರೆ ನಿಮ್ಮಲ್ಲಿರೋ ಎಲ್ಲ ಸೌಭಾಗ್ಯಕ್ಕೂ ಕೃತಜ್ಞರಾಗಿರೋವು. ಉದ್ಯೋಗ ಚೆನ್ನಾಗಾಗವು ಅಂದರೆ ನಿಮ್ಮಲ್ಲಿ ಇರೋ ಉದ್ಯೋಗಕ್ಕೆ ಕೃತಜ್ಞರಾಗಿರೋವು. ಇದು ಎಲ್ಲ ವಿಚಾರಕ್ಕೂ ಗೊತ್ತು, ದೇಹಕ್ಕೂ ಗೊತ್ತು. ಆರೋಗ್ಯ ಚೆನ್ನಾಗಿರೋವು ಅಂದರೆ ನಿಮ್ಮ ದೇಹಕ್ಕೆ ನಿಮಗೆ ಕೃತಜ್ಞರಾಗಿರೋವು. ಪೃಥ್ವಿಗೆ ಕೃತಜ್ಞರಾಗಿರೋವು. ಪೃಥ್ವಿ ಇಲ್ಲದೆ ಏನೂ ಇಲ್ಲೇ. ನಾವು ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನಾವು ಪೃಥ್ವಿಯನ್ನು ನೋಯಿಸ್ತಾ ಇರುತ್ತೆ. ಪೃಥ್ವಿ ಮೇಲೆ ಓಡಾಡಾಗಿರ್ತು. ಒಂದು ದಿವಸನೂ ಆ ತಾಯಿ ಬೇಜಾರ ಮಾಡ್ಕೊಳ್ಳೋದಿಲ್ಲ. ಎಷ್ಟೇ ಪಾಪಿಗಳು ಓಡಾಡಲಿ, ಪುಣ್ಯವಂತರು ಓಡಾಡಲಿ, ಅದು ಒಂಚೂರು ಬೇಜಾರು ಮಾಡ್ಕೊಳ್ಳದೆ ಎಲ್ಲನೂ ಸಹಿಸ್ಕತ್ತು. ಆ ತಾಳ್ಮೆ ನಮ್ಮಲ್ಲೂ ಬೇಕು. ಅಷ್ಟು ಸಹಿಸ್ಕೊಂಡು ಪೃಥ್ವಿ ಒಳ್ಳೆಯದನ್ನೇ ಮಾಡ್ತು. ಪೃಥ್ವಿಗೆ ಒಂದು ಕೃತಜ್ಞತೆ ಈ ಥರ. ಅದಕ್ಕಾಗಿ ಇವತ್ತು ಕೃತಜ್ಞತೆ ಬಗ್ಗೆ ಹೇಳಕ್ಕೆ ಹೋದರೆ ತುಂಬಾ ಇತ್ತು. ಅದು ನಿಂಗೆ ಹೋಗ್ತಾ ಹೋಗ್ತಾ ನಿಂಗಕ್ಕೆ ಒಂದ್ಸಲ ನಿಮ್ಮಲ್ಲಿ ಕೃತಜ್ಞತೆ ಭಾವ, ಕೃತಜ್ಞತೆ ಹೇಳೋದು ಹೃದಯದಿಂದ ಸ್ಟಾರ್ಟ್ ಆದವಾಗ ನಿಮ್ಮನಲ್ಲಿ ಸೌಭಾಗ್ಯ ವೃದ್ಧಿ ಆಗ್ತಾ ಹೋಗ್ತು. ಇವತ್ತು ಗುರುಪೂರ್ಣಿಮೆ, ಹಾಗಾಗಿ ನಾವು ಗುರುವಿನ ಜೊತೆಗೆ ಗುರುವಿಗೆ ಕೃತಜ್ಞತೆ ಹೇಳೋದ್ರ ಜೊತೆಗೆ ಧ್ಯಾನ ಮಾಡೋಣ. ಈ ಧ್ಯಾನದಲ್ಲಿ ಆರಂಭ ಆದಮೇಲೆ ನಿಂಗೆ ಮಾಡೋದು ಹೇಗೆ ಅಂದರೆ ಫಸ್ಟು ಗುರುವಿಗೆ ಕೃತಜ್ಞತೆ ಹೇಳೋದು. ಸಂಪೂರ್ಣ ಗುರು ಮಂಡಲಿಗೂ ಕೃತಜ್ಞತೆ ಹೇಳವು. ಗುರು ಅಂದರೆ ನಿಂಗೆ ಈ ಜನ್ಮದಲ್ಲೂ ಗುರು ಆಗಿರ್ಲಕ್ಕು, ಹಿಂದಿನ ಜನ್ಮದಲ್ಲೂ ಗುರು ಆಗಿರ್ಲಕ್ಕು, ಪ್ರತಿಯೊಬ್ಬರಲ್ಲೂ ನಿಮ್ಮ ಗುರುವಿಗೆ ನಿಂಗೆ ಕೃತಜ್ಞತೆ ಹೇಳವು. ಮತ್ತು ಗುರು ಅಂದರೆ ಅರಿವು ಅಂದರೆ ಬೆಳಕು. ಅಂದರೆ ಯಾವುದೇ ಆ ಗುರು ಬೇರೆ ಈ ಗುರು ಬೇರೆ ಹೇಳೋ ಭಾವ ಇರಲ್ಲಾಗ. ಗುರು ಅಂದರೆ ಬೆಳಕು. ಅಲ್ಲಿ ವ್ಯಕ್ತಿಗತ ನೋಡಲಾಗ ಪ್ರತಿಯೊಂದು ಗುರುವಿಗೂ ಕೃತಜ್ಞತೆ ಹೇಳವು. ಆಮೇಲೆ ದೇವ್ರಿಗೆ ಕೃತಜ್ಞತೆ ಹೇಳವು. ಸಂಪೂರ್ಣ ಎಲ್ಲವನ್ನು ಇದು ಮಾಡೋದು ಆ ಶಕ್ತಿ ಅಲ್ದಾ? ಹಾಗೆ ಆ ಶಕ್ತಿಗೆ ಮತ್ತು ಸಂಪೂರ್ಣ ಪಂಚತತ್ವ ಪಂಚಭೂತಗಳಿಗೆ ನಾವು ಅದೇ ರೀತಿ ಮನೆಯಲ್ಲಿರೋ ಜನರು, ಮನೆಯಲ್ಲಿರೋ ವಸ್ತುಗಳು, ನಮ್ಮ ಉದ್ಯೋಗಗಳು, ಸ್ನೇಹಿತರು, ಸಂಬಂಧಿಕರು ಪ್ರತಿಯೊಬ್ಬರಿಗೂ ಕೃತಜ್ಞತೆನೇ ಹೇಳವು. ಯಾರ ಮೇಲೂ ಕಂಪ್ಲೇಂಟ್ ಇರಲಾಗ ನಮಗೆ. ಅದು ನಿಮ್ಗೆ ಅಭ್ಯಾಸ ಆಗ್ತಾ ಆಗ್ತಾ ಆ ಕಂಪ್ಲೇಂಟ್ ಮಾಡೋ ಸ್ವಭಾವ ಹೋಗ್ಬಿಡ್ತು. ಒಳಗಡೆಯಿಂದ ಕೃತಜ್ಞತೆ ಸ್ಟಾರ್ಟ್ ಆದವಾಗ ಕೃತಜ್ಞತೆ ಹೇಳೋಕ್ಕೊಂದು ಕಾರಣ ಬೇಕೇ ಬೇಕಲ್ವಾ? ಆವಾಗ ಅವರಲ್ಲಿ ಒಳ್ಳೆ ಗುಣ ಕೃತಜ್ಞತೆ ಹೇಳೋಕ್ಕಾಗಿರ್ತು. ಆವಾಗ ನಮ್ಗೆ ಆವಾಗ ಕಾಣೋದು ಅವರಲ್ಲಿ ಒಳ್ಳೆ ಗುಣ ಮಾತ್ರ. ಆವಾಗ ಕಂಪ್ಲೇಂಟ್ ಭಾವ ಬಿಟ್ಟು ಹೋಗ್ತು. ಇದಕ್ಕೆ ಅನ್ಕಂಡೀಷನ್ ಲವ್ ಇದ್ದವಾಗ ಕೃತಜ್ಞತೆ ಹೇಳೋದು ಸುಲಭ ಆಗ್ತು. ನಮ್ಮಲ್ಲಿ ಅನ್ಕಂಡೀಷನ್ ಲವ್ ಶುರುವಾದವಾಗ ಕೃತಜ್ಞತೆ ಹೇಳೋದು ಸುಲಭ ಆಗ್ತು. ಈಗ ಧ್ಯಾನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಧ್ಯಾನಸ್ಥ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಆರಾಮದಾಯಕವಾಗಿ ನಿಮಗೆ ಯಾವ ರೀತಿ ಕೂತ್ಕೊಂಡ್ರೆ ಕಂಫರ್ಟಬಲ್ ಅನ್ನಿಸ್ತೋ ಆ ಥರ ಕೂತ್ಕೊಳ್ಳಿ. ಕಾಲುಗಳು ಕ್ರಾಸ್ ಆಗಿರಲಿ, ಕೈಗಳು ಲಾಕ್ ಆಗಿರಲಿ. ಕಣ್ಣುಗಳನ್ನು ನಿಧಾನವಾಗಿ ಮೃದುವಾಗಿ ಮುಚ್ಚಿ. ಆಳವಾಗಿ 3 ಬಾರಿ 4 ಬಾರಿ ಉಸಿರಾಡಿ ನಿಮ್ಮ ದೇಹ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿ.
ಇಷ್ಟ ಗುರು ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಧ್ಯಾನಕ್ಕೆ ಆಹ್ವಾನಿಸಿ. ನಿಮ್ಮ ಪೂರ್ಣಾತ್ಮರನ್ನ ಆಹ್ವಾನಿಸಿ ಪೂರ್ಣಾತ್ಮರ ಜೊತೆಗೆ ಅನುಸಂಧಾನವಾಗಿ. ಧ್ಯಾನಕ್ಕೆ ಸೀತಾಮಾ ಪತ್ರಿಜಿ ಗುರುಗಳನ್ನ, ಸ್ವರ್ಣಮಾಲಾ ಅಮ್ಮನವರನ್ನ ಆಹ್ವಾನಿಸ್ತಾ ಇದ್ದೀನಿ. ಅವರ ಸಂಪೂರ್ಣ ಚೈತನ್ಯದ ಜೊತೆಗೆ ಮಹಾತಾ ಬಾಬಾಜಿಯವರ ಸಂಪೂರ್ಣ ಚೈತನ್ಯದ ಜೊತೆಗೆ ಅನುಸಂಧಾನಗೊಳ್ಳೋಣ. ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಗಳನ್ನ ಆಹ್ವಾನಿಸ್ತಾ ಇದ್ದೀನಿ. ಗುರು ದತ್ತಾತ್ರೇಯರನ್ನ, ಸಂಪೂರ್ಣ ಗುರು ಮಂಡಲಿಯನ್ನ ಆಹ್ವಾನಿಸ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಗತ ಜನ್ಮಗಳ ಎಲ್ಲ ಗುರು ಪರಂಪರೆಯನ್ನು ಆಹ್ವಾನಿಸಿ. ಭಗವಾನ್ ಬುದ್ಧ ದೇವರನ್ನು ಆಹ್ವಾನಿಸ್ತಾ ಇದ್ದೀನಿ. ಹಿಮಾಲಯಲ್ಲಿ ತಪಸ್ಸು ಮಾಡ್ತಿರೋ ಸಾಧು ಸಂತರನ್ನ, ಅವಧೂತರನ್ನ, ನಾಗಸಾಧುಗಳನ್ನ ಆಹ್ವಾನಿಸ್ತಾ ಇದ್ದೀನಿ. ಸಪ್ತರ್ಷಿಗಳನ್ನ ಆಹ್ವಾನಿಸ್ತಾ ಇದ್ದೀನಿ. ಋಷಿ ಪತ್ನಿಯರನ್ನ ಆಹ್ವಾನಿಸ್ತಾ ಇದ್ದೀನಿ. ಪ್ರಕೃತಿ ಮಾತೆಯನ್ನ, ಭೂಮಾತೆಯನ್ನ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲ ಆರ್ಕೇಂಜಲ್ಗಳನ್ನು ಆಹ್ವಾನಿಸ್ತಾ ಇದ್ದೀನಿ. ಏಂಜಲ್ ವರ್ಲ್ಡ್ ಅಲ್ಲಿರುವ ಎಲ್ಲ ಏಂಜಲ್ಗಳನ್ನು ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮ ಗಾರ್ಡಿಯನ್ ಏಂಜಲ್ಗಳನ್ನ, ಮಾರ್ಗದರ್ಶಕರನ್ನ ಆಹ್ವಾನಿಸಿ. ನಾವೆಲ್ಲರೂ ಒಂದೇ ಕಡೆ ಒಂದು ಗ್ರೂಪ್ ಆಗಿ ಕುಳಿತುಕೊಂಡಿದ್ದೇವೆ. ನಮ್ಮ ಸುತ್ತ ನಾವು ಆಹ್ವಾನಿಸಲ್ಪಟ್ಟ ಎಲ್ಲ ಚೈತನ್ಯರು, ದಿವ್ಯ ಚೈತನ್ಯರು ನಮ್ಮ ಸುತ್ತ ಇದ್ದಾರೆ. ಒಂದು ಗ್ರೂಪ್ ಎನರ್ಜಿ ಕ್ರಿಯೇಟ್ ಆಗಿದೆ ಅಂತ ಕಲ್ಪಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಎಲ್ಲರೂ ಗ್ರೂಪ್ ಎನರ್ಜಿ ಕನೆಕ್ಟ್ ಆಗಿ. ಎಲ್ಲ ಗ್ರ್ಯಾಟಿಟ್ಯೂಡ್ ಮಾಸ್ಟರ್ಗಳನ್ನು, ಆಸ್ಟ್ರಲ್ ಮಾಸ್ಟರ್ಗಳನ್ನು ಆಹ್ವಾನಿಸ್ತಾ ಇದ್ದೀನಿ. ನಮ್ಮಲ್ಲಿ ಕೃತಜ್ಞತಾ ಭಾವವನ್ನು ಉತ್ಪತ್ತಿ ಮಾಡೋ ಕ್ರಾಫ್ಟ್ ಸರ್ಕಲನ್ನು ಆಹ್ವಾನಿಸ್ತಾ ಇದ್ದೀನಿ. ಧ್ಯಾನ ಮುಗಿಯೋವರೆಗೂ ಆ ಕ್ರಾಫ್ಟ್ ಸರ್ಕಲ್ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ನಮ್ಮ ಪಿತೃಗಳನ್ನು ಆಹ್ವಾನಿಸೋಣ.
ನಾವೆಲ್ಲರೂ ಒಂದು ಬಿಳಿಯ ಬೆಳಕಿನ ಗೋಲದೊಳಗೆ ಇದ್ದೀವಿ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ಆಕಾಶ ಮಾರ್ಗದಲ್ಲಿ ವರದಳ್ಳಿಗೆ ಹೋಗೋಣ. ಎಲ್ಲರೂ ಶ್ರೀಧರ ಸ್ವಾಮಿಗಳನ್ನು ನೋಡಿದ್ದಿ ಅನ್ಕೊಂಡಿದ್ದಿ. ಈಗ ನಾವೆಲ್ಲರೂ ವರದಳ್ಳಿಗೆ ಬಂದಿದ್ದೇವೆ ಅಂತ ವಿಜುವಲೈಸ್ ಮಾಡಿ ಅಲ್ಲಿರುವ ತೀರ್ಥವನ್ನು ಸ್ನಾನ ಮಾಡೋಣ. ತೀರ್ಥ ಸ್ನಾನ ಮಾಡಿ ಅಲ್ಲೇ ಪಕ್ಕದಲ್ಲಿರುವ ದಿವ್ಯವಾದ ಬಿಳಿಯ ವಸನವನ್ನುಟ್ಟು ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಮೆಟ್ಟಲು ಏರ್ತಾ ಇರ್ತಾ ಇರ್ತಾ ಸಾಗೋಣ. ಶ್ರೀಧರ ಸ್ವಾಮಿಗಳ ಆಲಯದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ಅವರಿಗೆ ಒಂದು ಭಕ್ತಿ ಭಾವದಿಂದ ನಮಸ್ಕರಿಸಿ ಅವರು ಸ್ಥಿತವಾಗಿರುವ ಅಲ್ಲಿ ಕೆಳಗಡೆ ಬಲಗಡೆ ಒಂದಿದ್ದು ನೋಡಿ, ಅಲ್ಲಿ ದೀಪ ಹಚ್ಚಿರ್ತಾವಳು ಅವ್ರ ಸಮಾಧಿ. ಅದ್ರ ಸುತ್ತ ನಾವೆಲ್ಲರೂ ಕೂತ್ಕೊಂಡು ಧ್ಯಾನ ಮಾಡೋಣ. ಆ ದಿವ್ಯ ಮೂರ್ತಿಯ ಎನರ್ಜಿ ಜೊತೆಗೆ ಅನುಸಂಧಾನಗೊಂಡು ಕೃತಜ್ಞತಾ ಧ್ಯಾನವನ್ನು ಶುರು ಮಾಡೋಣ. ಆರ್ಕೇಂಜಲ್ ಮೈಕೆಲ್ ಮತ್ತು ರಂಧದವರನ್ನು ಆಹ್ವಾನಿಸೋಣ. ಅವರು ನಮ್ಮ ಸುತ್ತ ಇದ್ದಾರೆ. ಅವರೆಲ್ಲರ ಮ್ಯಾಜಿಕಲ್ ವ್ಯಾಂಡ್ನಿಂದ ಹೊರಟ ದಿವ್ಯ ಕಿರಣಗಳು ನಮ್ಮ ನೆತ್ತಿಯ ಮೂಲಕ ಪ್ರವೇಶಿಸಿ ಎಲ್ಲ ಚಕ್ರಗಳಲ್ಲಿ, ನಾಡಿಗಳಲ್ಲಿ, ಸಂಪೂರ್ಣ ದೇಹದ ಪ್ರತಿಯೊಂದು ಜೀವಕೋಶಗಳಲ್ಲಿ, ಅಣು ರೇಣು ತೃಣ ಕಣಗಳಲ್ಲಿ, ತೇಜೋ ಮಂಡಲಗಳಲ್ಲಿ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಆ ಎನರ್ಜಿಗೆ ಸರೆಂಡರ್ ಆಗಿ ಈ ಪ್ರಕ್ರಿಯೆಯನ್ನು ಮಾಡಿ ಅಂತ ಅವ್ರ ಹತ್ರ ಕೇಳ್ಕೊಳ್ಳಿ.
ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಕೃತಜ್ಞತಾಪೂರ್ವಕವಾಗಿ ಶ್ರೀಧರ್ ಸ್ವಾಮಿಗಳಿಗೆ ಹೋಗ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಅವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸಿ. ಅವರಿಂದ ನಮಗೆ ಆಶೀರ್ವಾದದ ರೂಪದಲ್ಲಿ ದಿವ್ಯ ಶಕ್ತಿ ಪ್ರಸರಿಸ್ತಾ ಇದೆ. ಈಗ ನಿಮ್ಮ ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಸಂಪೂರ್ಣ ಗುರುಮಂಡಳಿಗೆ ಧನ್ಯವಾದಗಳ ಜೊತೆ ಪಸರಿಸ್ತಾ ಇದೆ. ಸಂಪೂರ್ಣ ಗುರುಮಂಡಳಿಯಿಂದ ಆಶೀರ್ವಾದದ ರೂಪದಲ್ಲಿ ಎನರ್ಜಿ ನಿಮಗೆ ಪಸರಿಸ್ತಾ ಇದೆ. ಸಂಪೂರ್ಣವಾಗಿ ಸರೆಂಡರ್ ಆಗಿ ಯಾವುದೇ ಲಾಜಿಕಲ್ ಮೈಂಡ್ ಉಪಯೋಗಿಸ್ಬೇಡಿ. ಈಗ ನಿಮ್ಮ ಹೃದಯದಿಂದ ಧನ್ಯವಾದಗಳೊಂದಿಗೆ ಗುಲಾಬಿ ಬಣ್ಣದ ಬೆಳಕು ಎಲ್ಲ ದೇವಾನುದೇವತೆಗಳಿಗೆ ಪ್ರಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಧನ್ಯವಾದಗಳೊಂದಿಗೆ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸಿ. ನಾಲಿಗೆಯಿಂದ ಅಲ್ಲ, ಹೃದಯ ತುಂಬಿ ಬರಬೇಕು.
ಎಲ್ಲ ದೇವಾನುದೇವತೆಗಳಿಂದ ನಿಮಗೆ ಆಶೀರ್ವಾದ ಎನರ್ಜಿ ರೂಪದಲ್ಲಿ ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ನಿಮ್ಮ ಪಿತೃಗಳಿಗೆ, ತಂದೆ ತಾಯಿಗಳಿಗೆ ನಿಮ್ಮ ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದಗಳೊಂದಿಗೆ ಪ್ರಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ನಿಮ್ಮ ತಂದೆ ತಾಯಿಗಳಿಂದ, ಪಿತೃಗಳಿಂದ ಆಶೀರ್ವಾದದ ರೂಪದಲ್ಲಿ ನಿಮಗೆ ಎನರ್ಜಿ ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ನಿಮ್ಮ ಉದ್ಯೋಗಗಳಿಗೆ ನಿಮ್ಮ ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದದ ರೂಪದಲ್ಲಿ ಪ್ರಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಉದ್ಯೋಗ ಚಿಕ್ಕದಿರಲಿ ದೊಡ್ಡದಿರಲಿ ಯಾವುದೇ ಇರಲಿ, ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ. ಜಮೀನಿರೋರಿಗೂ ಜಮೀನಿಗೆ ಕಳಿಸಿ, ಉದ್ಯೋಗ ಇರೋರಿಗೂ ಉದ್ಯೋಗಕ್ಕೆ ಕಳಿಸಿ, ಹೌಸ್ ವೈಫ್ ಆಗಿರೋರು ಜಮೀನು ಅಥವಾ ಯಜಮಾನರ ಉದ್ಯೋಗಕ್ಕೆ ಕಳಿಸಿ, ಅಂಗಡಿ ಇರೋರು ಅಂಗಡಿಗೆ ಕಳಿಸಿ. ಏನೇ ಇರಲಿ, ನಿಮ್ಮ ಉತ್ಪತ್ತಿ ಮೂಲ ಏನೇ ಇರಲಿ, ಅದಕ್ಕೊಂದು ಧನ್ಯವಾದವನ್ನು ಕಳಿಸಿ.
ನಿಮ್ಮ ನಿಮ್ಮ ಉದ್ಯೋಗಗಳಿಂದ ಒಂದು ಆನಂದದ ಬಾಷ್ಪ ನಿಮ್ಮಡಿಗೆ ಬರ್ತಾ ಇದೆ. ನಿಮ್ಮ ಕೃತಜ್ಞತೆ ಹೇಳೋದ್ರಿಂದ ಅವರಿಗೆ ಸಂತೋಷ ಆಗ್ತಾ ಇದೆ. ಆ ಸಂತೋಷ, ಆನಂದ ಬಾಷ್ಪ, ಆ ಎನರ್ಜಿ ನಿಮಗೆ ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ನೀವು ವಾಸಿಸುವ ಮನೆಗೆ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ಹೃದಯದಿಂದ ಗುಲಾಬಿ ಬಣ್ಣದ ಬೆಳಕು ನಿಮ್ಮ ಮನೆ ತುಂಬ ಪಸರಿಸ್ತಾ ಇದೆ ಧನ್ಯವಾದಗಳೊಂದಿಗೆ. ನಿಮ್ಮ ಮನೆಯಿಂದ ಒಂದು ಸಂತೋಷದ ಕಿರುನಗೆಯ ಎನರ್ಜಿ ನಿಮಗೆ ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ನಿಮ್ಮ ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದಗಳೊಂದಿಗೆ ನಿಮ್ಮ ಮನೆಯ ಪ್ರತಿಯೊಂದು ವಸ್ತುವಿಗೂ ಪಸರಿಸುತ್ತಿದೆ ಅಂತ ವಿಜುವಲೈಸ್ ಮಾಡಿ. ಆ ವಸ್ತುಗಳಲ್ಲಿ ನೀವು ಉಪಯೋಗಿಸುವ ಮೊಬೈಲ್ ಕೂಡ ಒಂದು. ಇಂಟರ್ನೆಟ್ ವ್ಯವಸ್ಥೆ ಇರೋದು ಕೂಡ ಒಂದು. ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೆ ನಿಮ್ಮ ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದಗಳೊಂದಿಗೆ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ.
ನಿಮ್ಮ ಮನೆಯ ಎಲ್ಲ ಸದಸ್ಯರಿಂದ ನಿಮಗೆ ಸ್ನೇಹ ಲೇಪನದ ಬೆಳಕು ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಪಂಚಭೂತಗಳಿಗೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ ಯಾವುದು ಇಲ್ಲದೆ ಇದ್ರೂ ನಮ್ಮ ಜೀವನ ನಡೆಯೋದಿಲ್ಲ. ಅವೆಲ್ಲವುಗಳಿಗೂ ನಿಮ್ಮ ಅನಾಹತ ಚಕ್ರದಿಂದ ಧನ್ಯವಾದಗಳೊಂದಿಗೆ ಗುಲಾಬಿ ಬಣ್ಣದ ಬೆಳಕು ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಅವರಿಂದ ನಿಮಗೆ ಸ್ನೇಹ ಲೇಪನದ ಎನರ್ಜಿ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳು ಎಲ್ಲರಿಗೂ ನಿಮ್ಮ ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದಗಳೊಂದಿಗೆ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳಿಂದ ನಿಮಗೆ ಸ್ನೇಹ ಲೇಪನದ ಶಕ್ತಿ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ.
ಸಂಪೂರ್ಣ ಬ್ರಹ್ಮಾಂಡಕ್ಕೆ ನಿಮ್ಮ ಅನಾಥ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದಗಳೊಂದಿಗೆ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಸಂಪೂರ್ಣ ಬ್ರಹ್ಮಾಂಡದಿಂದ ನಿಮಗೆ ಸ್ನೇಹ ಲೇಪನದ ಶಕ್ತಿ ಪ್ರಸರಿಸ್ತಾ ಇದೆ. ಈಗ ನಿಮ್ಮ ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದಗಳೊಂದಿಗೆ ನಿಮ್ಮ ದೇಹದಲ್ಲಿರುವ ಪ್ರತಿಯೊಂದು ಚಕ್ರಗಳು, ನಾಡಿಗಳು, ಜೀವಕೋಶಗಳು, ಅಣುರೇಣು, ತೃಣಕಣಗಳು, ತೇಜೋಮಂಡಲಗಳಿಗೆ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಧನ್ಯವಾದಗಳೊಂದಿಗೆ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ. ಈಗ ಏಂಜಲ್ ವರ್ಲ್ಡಲ್ಲಿರುವ ಎಲ್ಲ ಏಂಜಲ್ಗಳಿಗೂ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದಗಳೊಂದಿಗೆ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಅವರಿಂದ ನಿಮಗೆ ಸ್ನೇಹ ಲೇಪನದ ಶಕ್ತಿ ಪ್ರಸರಿಸ್ತಾ ಇದೆ. ಈಗ ಎಲ್ಲ ಆರ್ಕ್ಏಂಜಲ್ಗಳಿಗೂ ನಿಮ್ಮ ಅನಾಹತ ಚಕ್ರದಿಂದ ಗುಲಾಬಿ ಬಣ್ಣದ ಬೆಳಕು ಧನ್ಯವಾದಗಳೊಂದಿಗೆ
ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಅವರಿಂದ ನಮಗೆ ಸ್ನೇಹ ಲೇಪನದ ಶಕ್ತಿ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ನಾವು ಆಸ್ಟ್ರಲ್ ಆಗಿ ಈ ಧ್ಯಾನಕ್ಕೆ ಆಹ್ವಾನಿಸಿದ ಪ್ರತಿಯೊಬ್ಬ ಮಾಸ್ಟರ್ಗೂ, ಪ್ರತಿಯೊಬ್ಬ ಏಂಜಲ್ಗಳಿಗೂ, ಎಲ್ಲ ದೇವತೆಗಳಿಗೂ, ಕ್ರಾಫ್ಟ್ ಸರ್ಕಲ್ಗಳಿಗೂ ನಮ್ಮ ಅನಾಥ ಚಕ್ರದಿಂದ ಧನ್ಯವಾದಗಳೊಂದಿಗೆ ಗುಲಾಬಿ ಬಣ್ಣದ ಬೆಳಕು ಪಸರಿಸುತ್ತಿರುವುದನ್ನು ವಿಜುವಲೈಸ್ ಮಾಡಿ. ಎಲ್ಲರಿಂದ ನಿಮಗೆ ಸ್ನೇಹ ಲೇಪನದ ಶಕ್ತಿ ಪಸರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿ. ಒಂದು ನಿಮಿಷ ಹಾಗೆ ಆ ಎನರ್ಜಿಯನ್ನು ಫೀಲ್ ಮಾಡ್ತಾ ಧ್ಯಾನ ಮಾಡಿ. ನಿಧಾನವಾಗಿ ಧ್ಯಾನದ ಸ್ಥಿತಿಯಿಂದ ಹೊರಗಡೆ ಬನ್ನಿ. ನಿಮ್ಮ ಇಷ್ಟ ಗುರು, ಇಷ್ಟ ದೇವರಿಗೆ
ಧನ್ಯವಾದಗಳನ್ನು ಅರ್ಪಿಸಿ. ಪತ್ರಿಜಿ ಸರ್ ಮತ್ತು ಸ್ವರ್ಣಮಾಲ ಅಮ್ಮನವರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ತ್ರಿಮೂರ್ತಿಗಳು, ತ್ರಿಶಕ್ತಿಗಳು, ಮಹಾತಾರ್ ಬಾಬಾಜಿ, ಭಗವಾನ್ ಬುದ್ಧ ದೇವರಿಗೆ ಧನ್ಯವಾದವನ್ನು ಅರ್ಪಿಸಿ. ಹಿಮಾಲಯಲ್ಲಿ ತಪಸ್ಸು ಮಾಡ್ತಿರೋ ಅವಧೂತರು, ನಾಗಸಾಧುಗಳು, ಋಷಿಮುನಿಗಳಿಗೆ ಧನ್ಯವಾದವನ್ನು ಅರ್ಪಿಸಿ. ಸಪ್ತ ಋಷಿಗಳಿಗೆ, ಋಷಿ ಪತ್ನಿಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಸಮಸ್ತ ಗುರುಮಂಡಲಿಗೆ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ಪಿತೃಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ದೇಹ, ಮನಸ್ಸು, ಆತ್ಮಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಈಗ ನಾವೆಲ್ಲರೂ ಒಂದಾಗಿ ಆ ಬಿಳಿಯ ಬೆಳಕಿನ ಗೋಲದ ಮುಖಾಂತರ ಆಕಾಶ ಮಾರ್ಗವಾಗಿ ನಮ್ಮ ಸ್ವಸ್ಥಾನವನ್ನ ಸೇರೋಣ. ಈ ಧ್ಯಾನಕ್ಕೆ ಒಂದು ಧನ್ಯವಾದವನ್ನು ಅರ್ಪಿಸಿ. ಎಲ್ಲ ಏಂಜಲ್ಗಳಿಗೂ, ಎಲ್ಲ ಆರ್ಕೆಂಜ್ಗಳಿಗೂ ಧನ್ಯವಾದವನ್ನು ಅರ್ಪಿಸಿ. ಈ ಪ್ರಕ್ರಿಯೆಯಲ್ಲಿ ಭಾಗಿಯಾದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾಗಿ ಕೃತಜ್ಞಳಾಗಿದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ನಿಧಾನವಾಗಿ ನಮಸ್ಕಾರ ಮುದ್ರೆಯಲ್ಲಿ 1 ಸೆಕೆಂಡ್ ಅನಾಥ ಚಕ್ರದ ಮುಂದೆ ಇಟ್ಟು ಕುಳಿತುಕೊಳ್ಳಿ. ಈಗ ನಿಮ್ಮ ಕೈ ಬೆರಳುಗಳನ್ನು ಪರಸ್ಪರ ಉಜ್ಜಿ ಕಣ್ಣಿನ ಮೇಲೆ 3 ಬಾರಿ ಇಟ್ಟು ಮಂದಸ್ಮಿತದೊಂದಿಗೆ ನಿಧಾನವಾಗಿ ನಿಮ್ಮ ಕೈಗಳನ್ನೇ ನೋಡುತ್ತಾ ಕಣ್ಣುಗಳನ್ನು ತೆರೆಯಿರಿ. ಈ ಮಂದಸ್ಮಿತ ಸದಾ ಹೀಗೆ ಇರಲಿ. ಧನ್ಯವಾದಗಳು.